Okay, good afternoon everyone. My dear colleagues and my dear future sitting in front of me with hungry tummies and curious eyes. For the first time ನನಗೆ ಒಂದು ಡಿಫ್ರೆಂಟಾಗಿ ಮಾಡೋದಕ್ಕೆ ಅವಕಾಶ ಏನಂದರೆ ನಂದು ಜಾಸ್ತಿ ಡಿಫ್ರೆಂಟ್ ಅಂತ ಹೇಳ್ಕೊಂಡು ಓಡಾಡ್ತಿರ್ತೀನಿ. ಅದರಲ್ಲಿ ವರ್ಕ್ಶಾಪ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡಿದ್ವಿ, ಬಟ್ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಬಂದ್ಬಿಡ್ತು. ಸೊ ಅದು ಫೇಲ್ ಆಯಿತು ಅಂತ ಆಗಬಾರ್ದು ಅನ್ನೋದಕ್ಕೆ ಐ ಥಾಟ್ ವಾಟ್ ಕ್ಯಾನ್ ವಿ ಡೂ ಅಂತ. ಸೊ ಈ ವರ್ಕ್ಶಾಪಲ್ಲಿ 2-3 ವಿಷಯ ಅದ್ಭುತಗಳು ಅಂತ ವಂಡರ್ಸ್ ಅಂತ ವಿ ಆರ್ ಕ್ರಿಯೇಟಿಂಗ್. ಏನಂದರೆ ಇದು ಚಿಕ್ಕ ವಂಡರೇ, ರೂಮಲ್ಲೇ ನಡೀತಿರೋದು, ಬಟ್ ವಿ ಹ್ಯಾವ್ ಫೌಂಡ್ ಎ ಸ್ಟಾರ್ ವಿತಿನ್ ಯು ಪೀಪಲ್. ನಿಮ್ಮಲ್ಲೇ ಒಬ್ಬರನ್ನ ಯಾವುದ್ರಲ್ಲೋ ಒಂದು ವಿಷಯದಲ್ಲಿ ಸ್ಪೆಷಲ್ ಆಗಿರೋರನ್ನ ಇಲ್ಲಿ ಕೂರಿಸಿದ್ದೀವಿ. ಅದು ನಮಗೆ ಏನು ದೊಡ್ಡ ವಿಷಯನ ಅಂದರೆ ಹೌದು ದೊಡ್ಡ ವಿಷಯ. ಯಾಕೆ ಅಂದರೆ ನಾನು ಪಿ ಜಿ ಓದಬೇಕಾದ್ರೆ ಸೆಂಟ್ರಲ್ ಕಾಲೇಜ್ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಓದಬೇಕಾದ್ರೆ ನಾನು ಪ್ರತಿ ಕ್ಲಾಸ್ಗೆ ಹೋಗ್ಬಿಟ್ಟು BCom ಸ್ಟಾರ್ಟ್ ಆಗಿಬಿಟ್ಟಿದ್ದು. ಪ್ರತಿ ಕ್ಲಾಸ್ ಟೀಚರ್ಗೆ ಹೋಗ್ಬಿಟ್ಟು ನಾನು ನಿಮ್ಮ ಕ್ಲಾಸಲ್ಲಿ ಒಂದು ಕ್ಲಾಸ್ ತೊಗೋಬೇಕು, ನನಗೆ ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದೆ. ಸೊ ನಾವು ವಿ ವರ್ ಬೆಗ್ಗಿಂಗ್ ಫಾರ್ ಆಪರ್ಚುನಿಟೀಸ್. ಸೊ ಈಗ ನಾನು ಆಪರ್ಚುನಿಟಿ ಕೊಡೋ ಸ್ಥಾನದಲ್ಲಿದ್ದೀನಿ ಅಂತ ಅವ್ರು ಕೇಳೋದಕ್ಕೆ ಮುಂಚೆ ನಾವು ಕೊಟ್ಟಿದ್ವಿ ಚಾನ್ಸ್. ಅವ್ರು ಕೇಳಿಲ್ಲ, ನೀವು ಯಾರು ಬಂದು ಕೇಳಿಲ್ಲ ಇದುವರೆಗೂ ನನಗೆ ಚಾನ್ಸ್ ಕೊಡಿ ಅಂತ, ಬಟ್ ನಾವು ಕೇಳೋದಕ್ಕೆ ಮುಂಚೆನೇ ಕೊಡೋವಂಥದ್ದು ದೇವರು. ಸೊ ಚಾನ್ಸ್ ಕೊಟ್ಟಿದ್ದೀವಿ. ಇನ್ ಫ್ಯೂಚರು ಇದು ಕಂಟಿನ್ಯೂ ಆಗುತ್ತೆ, ಓಕೆನಾ? ಸೊ ನೀವು ಯಾವುದ್ರಲ್ಲಾದ್ರೂ ಒಂದು ವಿಷಯದಲ್ಲಿ ಚೆನ್ನಾಗಿದ್ದೀರ ಅಂದರೆ ವಿಲ್ ಗಿವ್ ಅ ಚಾನ್ಸ್ ಫಾರ್ ಯು ಟು ಶೇರ್ ಯುವರ್ ನಾಲೆಜ್ ಆ್ಯಂಡ್ ಐಡಿಯಾಸ್ ವಿತ್ ದಿ ಕ್ರೌಡ್ ಸೊ ದಟ್ ದೇ ವಿಲ್ ಗೆಟ್ ಬೆನಿಫಿಟೆಡ್. ಸೊ ಇವತ್ತು ನಯನಕ್ಕೆ ಶೀಸ್ ಸ್ಪೆಷಲ್ ಏನು ಅಂದರೆ ಕೆಲವೊಂದು ವಿಷಯ ಅವರಲ್ಲಿ ನಾನು ಕೆಲವೊಂದು ವಿಷಯ ನೋಡಿದ್ದೀನಿ. ಅವ್ರ ಕ್ಲಾಸಲ್ಲೆಲ್ಲ ತುಂಬ ಒಬಿಡಿಯಂಟ್ ಆಗಿರ್ತಾರೆ. ಫೈಂಡಿಂಗ್ ಒಬಿಡಿಯಂಟ್ ಸ್ಟೂಡೆಂಟ್ ಈಸ್ ಅ ವೆರಿ ಬಿಗ್ಗರ್ ಟಾಸ್ಕ್ ಫಾರ್ ಅ ಟೀಚರ್. ನಾವು ಹೇಳಿದನ್ನೆಲ್ಲ ಕೇಳೋವಂಥ ಸ್ಟೂಡೆಂಟ್ಸ್ ಸಿಗೋದು ತುಂಬ ಕಷ್ಟ. ಆ ಥರ ಸಿಕ್ಬಿಟ್ರೆ ನಮ್ಗೆ ಅದೇ ಸ್ವರ್ಗ ಟೀಚರ್ಸ್ಗೆ ಅವತ್ತು. ಅದರಲ್ಲಿ ನಯನಕ್ಕೆ ಏನು ಬೆಸ್ಟ್ ಪಾರ್ಟ್ ಅಂದರೆ ಅವ್ರದ್ದು ಪ್ರೆಸೆಂಟೇಷನ್ ಅಂತೂ ತುಂಬ ನೀಟಾಗಿ ಜನಕ್ಕೆ ಅರ್ಥ ಆಗೋ ಥರ ಇರುತ್ತೆ. ಅದು ಯಾಕೆ ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ, ಅರ್ಥ ಆಗೋ ಥರ ಮಾಡ್ತಾರೆ ಅಂತ ನಾವು ಎಂಕ್ವೈರಿ ಮಾಡಿದಾಗ ಐ ಗಾಟ್ ಟು ನೋ ದಟ್ ಶಿ ಹ್ಯಾಸ್ ಡನ್ B.Ed. ಸೊ ನಮ್ಮಲ್ಲೇ ಒಬ್ಬರು ನಾನಂತೂ B.Ed ಮಾಡಿಲ್ಲ, ನೀವು ಮಾಡಿದ್ರೆ ಇವರು ಅವ್ರದ್ದು ಆಗಿದೆ ಅಂತ. ನಾವು ಅದೇ B.Ed ಮಾಡಿರೋರು ಹೆಂಗೆ ಪಾಠ ಮಾಡ್ತಾರೆ ಅಂತ ನಾನು ಅಂದರೆ ಟ್ರೈನಿಂಗ್ಸಲ್ಲಿ ನೋಡಿದ್ದೀನಿ. ಒಬ್ಬರು ಕ್ರೈಸ್ಟ್ ಕಾಲೇಜಲ್ಲಿ B.Ed ಮಾಡಿ ಒಂದು 43 years ಹಿ ಹ್ಯಾಸ್ ಟಾಟ್ B.Ed, ಅಂದರೆ ಟೀಚರ್ಸ್ನ ಟ್ರೈನ್ ಮಾಡಿದ್ದಾರೆ. ಅವರು ಹಿ ಯೂಸ್ ಟು ಕಮ್ ಟು ಕ್ರೈಸ್ಟ್ ಯೂನಿವರ್ಸಿಟಿ ಬರೀ ಚಪ್ಪಲ್ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಬರೋರು. ನಾವೆಲ್ಲ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಏನು ಹಿಂಗೆ ಬಂದಿದ್ದಾರೆ ಇವರು ಅಂತ. ಆಮೇಲೆ ಅಲ್ಲಿ ಪ್ರಾಜೆಕ್ಟ್ರು ನಮ್ಮದೆಲ್ಲ ಆನ್ಲೈನ್, ಫಾರಿನ್ನಿಂದ ಯೂನಿವರ್ಸಿಟೀಸಿಂದ ಲೈವ್ ಇರುತ್ತೆ ಸೆಷನ್ಸ್. ನಾನು ಅವ್ರನ್ನ ಇವ್ರೇನು ಹಿಂಗೆ ಬಂದಿದ್ದಾರೆ, ಇವ್ರು ಏನು ಹೇಳ್ಕೊಡ್ತಾರೋ ಅಂತ ಕೂತಿದ್ದೆ. ಅವಾಗ ಅಲ್ಲಿ ಸಿಸ್ಟಮ್ ಇರುತ್ತಲ್ಲ, ಟೆಕ್ನಿಕಲ್ ಟೀಮ್, ಅವರು ಸರ್ ಗಿವ್ ಯುವರ್ ಪೆನ್ ಡ್ರೈವ್ ವಿಲ್ ಪ್ಲೇ PPT ಅಂತ ಹೇಳಿದ್ರು ಅವರು. ಐ ಡೋಂಟ್ ಹ್ಯಾವ್ PPT ಬಟ್ ಐ ಹ್ಯಾವ್ ಪವರ್ಫುಲ್ ಪಾಯಿಂಟ್ಸ್ ಅಂತ ಹೇಳಿದ್ರು. 3 hour ಮಾತಾಡಿದ್ರು, 1 point ಬಿಡ್ದಿರೋ ಥರ ನಾವು ಬರ್ಕೊಂಡು. ಅಂದರೆ ಅಷ್ಟು ಅವ್ರ ಹತ್ರ ಇತ್ತು ಎಕ್ಸ್ಪೀರಿಯನ್ಸ್, ಮೋರ್ ದೆನ್ ಟ್ರೈನಿಂಗ್. ಸೊ ಅದಕ್ಕೆ ಆ B.Ed ಅಲ್ಲಿ ಏನೋ ಒಂದು ವಿಷಯ ಇದೆ. ಅವ್ರ B.Ed ಪೂರ್ತಿ ನಮ್ಗೆ ಹೇಳಿಲ್ಲ ಅಂದರೂ ಅದರಲ್ಲಿ ಯಾವುದೋ ಒಂದು ವಿಷಯ ಅದೇ ಪ್ರೆಸೆಂಟೇಷನ್ ಅಥವಾ ಹೌ ದೇ ಡೆಲಿವರ್ ಥಿಂಗ್ಸ್ ಟು ಸ್ಟೂಡೆಂಟ್ಸ್ ಅಂತ ನನಗೆ ಕೇಳಿಸ್ಕೋಬೇಕಿತ್ತು. ಆಮೇಲೆ ನಿಮಗೂ ಅದು ಹೆಲ್ಪ್ ಆಗುತ್ತೆ, ಬಿಕಾಸ್ ಕಾನ್ಸ್ಟೆಂಟ್ಲಿ ಯು ಆರ್ ಗಿವಿಂಗ್ ಪ್ರೆಸೆಂಟೇಷನ್ಸ್ ಆ್ಯಂಡ್ ನಾಟ್ ಆಲ್ ದಿ ಪ್ರೆಸೆಂಟೇಷನ್ಸ್ ಆರ್ ಅಪ್ ಟು ದಿ ಮಾರ್ಕ್. ಇಂಪ್ರೂವ್ಮೆಂಟ್ಗೆ ಚಾನ್ಸ್ ಇದೆ, ಬಟ್ ಅದೇ ಹೆಂಗೆ ಇಂಪ್ರೂವ್ ಆಗ್ಬೋದು ಅಂತ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಎರಡನೇದು, ನೀವು ಫ್ಯೂಚರಲ್ಲಿ ಯು ಮೈಟ್ ಎಂಡ್ ಅಪ್ ಇನ್ ಟೀಚಿಂಗ್. ಸೊ ಅದಕ್ಕೂ ಶಿ ಮೈಟ್ ಗಿವ್ ವೇ ಫಾರ್ ದಟ್. ಸ್ವಲ್ಪ ಐಡಿಯಾಸ್ ಕ್ಲಾಸ್ ರೂಮಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು, ಹೆಂಗೆ ಹೇಳ್ಕೊಟ್ರೆ ಹುಡುಗರಿಗೆ ಅರ್ಥ ಆಗುತ್ತೆ, ಅದೆಲ್ಲ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿ 3-4 ಡೇಸಿಂದ ಐ ವಾಸ್ ಆಸ್ಕಿಂಗ್ ಹರ್. ಅವರು ಸ್ವಲ್ಪ ಬ್ಯುಸಿ ಇದ್ದರು, ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ವ. ಶಿ ವಾಸ್ ಆಲ್ಸೋ ಬ್ಯುಸಿ. ಇನ್ ಸ್ಪೈಟ್ ಆಫ್ ದಟ್ ಬ್ಯುಸಿನೆಸ್ ಶಿ ಅಗ್ರೀಡ್ ಆ್ಯಂಡ್ ಶಿ ಹಸ್ ಕಮ್ ಟುಡೇ. ಓನ್ಲಿ ಒಂದೇ ಒಂದು ಬೇಸರದ ಸಂಗತಿ ಇವತ್ತೇನು ಅಂದರೆ ಅವರು ಯೂನಿಫಾರ್ಮಲ್ಲಿದ್ದಾರೆ ಇವತ್ತು. ದಟ್ ಈಸ್ ಆಲ್ಸೋ ಒನ್ ಅಪ್ರಿಷಿಯಬಲ್ ಥಿಂಗ್. ಶಿ ಈಸ್ ಒನ್ ಅಮಾಂಗ್ ಯು ಅಂತ ಶಿ ಈಸ್ ಪ್ರೂವಿಂಗ್ ದಟ್. ನಾನು ಆ್ಯಕ್ಚುಲಿ
ನೆನ್ನೆ ಹೇಳಬೇಕು ಅಂತ ಇದ್ದೆ ಅವ್ರು ಕಲರ್ ಡ್ರೆಸ್ಸಲ್ಲಿ ಬನ್ನಿ ಅಂತ ಹೇಳಬೇಕಿತ್ತು, ನಾನು ಮರ್ತದೆ. ಅದು ನನಗೂ ಫ್ಲ್ಯಾಶ್ ಆಗಿಲ್ಲ, ನೀವು ಕಲರಲ್ಲಿ ಬರ್ತೀರಾ ಅಥವಾ ಯೂನಿಫಾರ್ಮ್ ಇರ್ತೀರಾ ಅಂತ ಗೊತ್ತಿರಲಿಲ್ಲ. ನೋ ಇಶ್ಯೂಸ್, ಬಟ್ ಶಿ ವಿಲ್ ಬಿ ದಿ ರಿಸೋರ್ಸ್ ಪರ್ಸನ್ ಫಾರ್ ದಿ ಡೇ ಆ್ಯಂಡ್ ದಿಸ್ ಪ್ರೋಗ್ರಾಮ್ ಈಸ್ ಹೆಲ್ಪಿಂಗ್ ಯು ಟು ಪ್ರೆಸೆಂಟ್ ವೆಲ್. ಓಕೆನಾ, ಚೆನ್ನಾಗಿ ಪ್ರೆಸೆಂಟ್ ಮಾಡೋದು ಹೇಗೆ ಅಂತ ಅದನ್ನು ಮೈಕ್ರೋ ಟೀಚಿಂಗ್ ಅಂತ ಹೇಳ್ತೀವಿ, ಎಫೆಕ್ಟಿವ್ ಮೈಕ್ರೋ ಟೀಚಿಂಗ್ ಅಂತ. ದಿಸ್ ವಿಲ್ ಬಿ ಎ ವರ್ಕ್ಶಾಪ್ ಕೈಂಡ್. ಸೊ ಇದು ಸೆಕೆಂಡ್ ವರ್ಕ್ಶಾಪ್. ಸೊ ಐ ವೆರಿ ಮಚ್ ಹ್ಯಾಪಿಲಿ ಇನ್ವೈಟ್ ನಯನಾ ಕೆ ಟು ದಿಸ್ ಸೆಷನ್ ಫಾರ್ ಯು ಪೀಪಲ್. ತುಂಬ ಬ್ರೀಫಾಗಿರುತ್ತೆ, ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಳ್ಳಿ. ಓಕೆನಾ? ಸೊ ಇದೇ ಥರ ಬೇರೆ ಬೇರೆ ಟಾಪಿಕ್ಸಲ್ಲಿ ಮುಂದೆ ಫ್ಯೂಚರಲ್ಲಿ ಟ್ರೈ ಮಾಡ್ತೀವಿ ಕೊಡೋದಕ್ಕೆ. ಇದು ಚಾನ್ಸ್ ಎಲ್ಲ ಕೊಟ್ಟಿರೋದು, ನಯನಾ ಕೆಗೆ ಕೊಟ್ಟಿರೋ ಚಾನ್ಸ್ ಎಲ್ಲ ಇದು. ದಿಸ್ ಇಸ್ ಎ ಪ್ರಿವಿಲೇಜ್. ಓಕೆನಾ? ದಿಸ್ ಸ್ಟೇಜ್ ಇಸ್ ನಾಟ್ ಫಾರ್ ಎವ್ರಿ ಒನ್. ಈ ಸ್ಟೇಜಿಗೆ ಬರೋದಕ್ಕೆ ಎಷ್ಟೊಂದು ಜನ ಒದ್ದಾಡ್ತಿದ್ದಾರೆ ಹೊರಗಡೆ. ಓಕೆನಾ? ಅಂಥದ್ರಲ್ಲಿ ನಯನಾ ಕೆಗೆ ಇವತ್ತು ನಾವು ಕೊಟ್ಟಿದ್ದೀವಿ. ಇದು ಮುಂದೆ ಅವರು ದಿಸ್ ವಿಲ್ ಹ್ಯಾವ್ ಎ ಎಫೆಕ್ಟ್ ಆನ್ ಹರ್ ಕರಿಯರ್ ಆಲ್ಸೋ. ಅದೇ ಥರ ನಿಮಗೂ ಆಗಲಿ ಅಂತ ಹೇಳ್ತಾ ಐ ಫಿನಿಶ್ ಮೈ ಟಾಕ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಂಟಿನ್ಯೂಸ್ ಸಪೋರ್ಟ್. ನೆನ್ನೆನೇ ಹೇಳಿದ್ದು ನೀವೇ ರೆಡಿ ಮಾಡಬೇಕೆಲ್ಲ ಅಂತ, ಅದಕ್ಕೆ ಹೂವು ನಮಗೆ ಮಾತ್ರ ಕವರಲ್ಲಿ ಕೊಟ್ಬಿಟ್ಟು ಇವ್ರಿಗೆಲ್ಲರೂ ಇವ್ರಿಗೆ ಮಾತ್ರ ರೋಸ್ ಕೊಟ್ಟಿದ್ದೀರಾ. ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಸೊ ಮಚ್.